ನಮಸ್ಕಾರ ಎಲ್ಲರಿಗೂ ಬೋಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಜಸ್ಟಿನ್ ಬರ್ತಾ ಇರೋದು ಬಿಗ್ ಬ್ರೇಕಿಂಗ್ ಅಪ್ಡೇಟು ರವಿಚಂದ್ರನ್ ಅಶ್ವಿನ್ ಇವಾಗ ಅಫಿಷಿಯಲಿ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ಮಗ. ನಾನು ಲಾಸ್ಟ್ ವಿಡಿಯೋದಲ್ಲಿ ಅದನ್ನ ಹೇಳೋಕ್ಕಾಗಲಿಲ್ಲ, ಏನೋ ರಿಟೈರ್ಮೆಂಟ್ ಪ್ಲಾನ್ ಮಾಡ್ಕೊಂತಿದ್ದಾರೆ, ಚರ್ಚೆ ಮಾಡ್ಕೊಂತಿದ್ದಾರೆ ಅನ್ನೋ ಥರ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿದ್ದೀನಿ. ಮ್ಯಾಚ್ ಡ್ರಾ ಆಗಿರೋ ವಿಡಿಯೋದಲ್ಲಿ ನಾನು ಮ್ಯಾಚ್ ಡ್ರಾ ಆಗಿದ ತಕ್ಷಣ ಪಟ್ಟಣಕ್ಕೆ ಬಂದು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಅವರು ರಿಟೈರ್ಮೆಂಟ್ನ ಅಫಿಷಿಯಲಿ ಅನೌನ್ಸ್ ಮಾಡಿರೋದು. ಪ್ರೆಸ್ ಕಾನ್ಫರೆನ್ಸಿಗೆ ಬಂದರು, ಹಂಗೆ ಎದ್ದೋಗ್ಬಿಟ್ರು. ನಾನು ಇವಾಗ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದೀನಿ, ಜಾಸ್ತಿ ಎಲ್ಲ ಕ್ವಶನ್ ಕೇಳೋಕೆ ಹೋಗ್ಬೇಡಿ, ನಾನು ಜಾಸ್ತಿ ಇವತ್ತು ಆನ್ಸರಬಲ್ ಆಗಿಲ್ಲ, ನಿಮಗೆ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ, ನನಗೆ ಒಂಥರ ಆಗ್ತಾಯಿದೆ, ನನಗೆ ಇಷ್ಟು ವರ್ಷದ ಕೆರಿಯರ್ ನಾನು ಎಂಡ್ ಮಾಡಿರೋದಕ್ಕೆ ಒಂಥರ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಹೋದರು. ಆ್ಯಂಡ್ ರೋಹಿತ್ ಶರ್ಮಾ ಅವರು ಅವ್ರ ಬಗ್ಗೆ ಮಾತಾಡಿದ್ರು, ಸುಮಾರು ಮಾತಾಡಿದ್ದಾರೆ. ಸೊ ಅಫಿಷಿಯಲಿ ಇವಾಗ ಅನೌನ್ಸ್ ಮಾಡಿದ್ದಾರೆ, ದ ಇನ್ವೆಂಟರ್ ಆಫ್ ಕ್ಯಾರಮ್ ಬೋಲ್ ಅಂತಲೇ ಹೇಳಬೇಕು. ಎಷ್ಟು ಮ್ಯಾಚ್ಗಳನ್ನ ಗುರು ಸೇವ್ ಮಾಡಿದ್ರು ನಮ್ಮ ಇಂಡಿಯಾಗೆ. ಅವರ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡೋಂಗೇನೆ ಇಲ್ಲ. ಅವನ ಅಜ್ಜಿ ಇಂಡಿಯಾ ಕಂಡಂಥ ಶ್ರೇಷ್ಠ ಸ್ಪಿನ್ನರ್ ಅಂತ ಹೇಳಬೇಕು. ಒನ್ ಆ್ಯಂಡ್ ಓನ್ಲಿ ಶ್ರೇಷ್ಠ ಸ್ಪಿನ್ನರ್ ಅಂತ ಹೇಳ್ತಿಲ್ಲ ನಾನು, ಒನ್ ಆಫ್ ದ ಬೆಸ್ಟ್ ಸ್ಪಿನ್ನರು ಇಂಡಿಯಾ ಕಂಡಂಥ ಟೆಸ್ಟ್ ಮ್ಯಾಚ್ ಅಂತ ಬಂದಾಗ ಒನ್ ಆಫ್ ದ ಬೆಸ್ಟ್ ಸ್ಪಿನ್ನರು ಆಫ್ಟರ್ ಅನಿಲ್ ಕುಂಬ್ಳೆ ಅಂತಂದರೆ ಅದು ಇವರನ್ನೇ, ರವಿ ಅಶ್ವಿನೇ. ಅವರ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತಂದರೆ ಟೆಸ್ಟ್ ಮ್ಯಾಚ್ನ 106 ಟೆಸ್ಟ್ ಮ್ಯಾಚ್ನ ಆಡಿದ್ದಾರೆ, 200 ಇನ್ನಿಂಗ್ಸಲ್ಲಿ ಇವರು ಬೌಲಿಂಗ್ನ ಮಾಡಿದ್ದಾರೆ. ಸೊ 100 ಟೆಸ್ಟ್ ಮ್ಯಾಚ್ ಆಡ್ತಾರೆ ಅಂತಂದರೆ ಒಂದು ಲೆಜೆಂಡ್ ಲೆಕ್ಕನೇ ಅವರು. ಯಾವುದೇ ಪ್ಲೇಯರ್ ಆಗಿರಲಿ 100 ಟೆಸ್ಟ್ ಮ್ಯಾಚ್ ಆಡಿದ್ರು ಅಂತಂದರೆ ಅವ್ರು ಆಲ್ರೆಡಿ ಲೆಜೆಂಡ್ ಆಗಿಬಿಟ್ಟಿದ್ದಾರೆ ಅಂತಲೇ. 200 ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡಿಬಿಟ್ಟು ಇವರು ತೆಗೆದಿರೋಂಥ 537 ವಿಕೆಟ್ಸು. ಇದರಲ್ಲಿ 5-4 ತೆಗೆದಿರೋದು ಇವರು 37 ಸಲ, 4 ವಿಕೆಟ್ಸ್ನ ತೆಗೆದಿರುವಂಥದ್ದು 25 ಸಲ, 10 ವಿಕೆಟ್ನ ತೆಗೆದಿರುವಂಥದ್ದು 8 ಬಾರಿ ತೆಗೆದಿದ್ದಾರೆ ಮಗ. ಟೆಸ್ಟ್ ಮ್ಯಾಚ್ ಅಂತ ಬಂದಾಗ, ODIs ಅಂತ ಬಂದಾಗ 116 ಮ್ಯಾಚ್ನ, ಇದರಲ್ಲೂ ಕೂಡ 100 ಮ್ಯಾಚ್ನ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ 156 ವಿಕೆಟ್ನ ಎತ್ತಿದ್ರೆ. T20s ಅಂತ ಬಂದಾಗ 65 ಮ್ಯಾಚ್ನ ಆಡಿ ಎತ್ತಿರುವಂಥದ್ದು 72 ವಿಕೆಟ್. T20 ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ ಇವಾಗ ಅಕ್ರಾಸ್ 3 ಫಾರ್ಮ್ಯಾಟ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಮಾತ್ರ ರಿಟೈರ್ಮೆಂಟ್ನ ಕೊಟ್ಟಿರುವಂಥದ್ದು. IPLಗಿಂತ ರಿಟೈರ್ಮೆಂಟ್ ಇನ್ನೂ ಆಗಿಲ್ಲ, IPLನ ಆರಾಮಾಗಿ ಆಡ್ತಾರೆ. ಒಟ್ಟಿನಲ್ಲಿ ಇಂಟರ್ನ್ಯಾಷನಲ್ ಕೆರಿಯರ್ಗೆ ರಿಟೈರ್ಮೆಂಟ್ ಕೊಟ್ಬಿಟ್ರಲ್ಲ, ಲಾಂಗ್ ಕೆರಿಯರ್ನ ಇಟ್ಕೊಂಡಿರುವಂಥ ರವಿ ಅಶ್ವಿನ್, ಎಸ್ಪೆಷಲಿ ಟೆಸ್ಟ್ ಫಾರ್ಮೆಟ್ಲೇ ಲಾಂಗ್ ಕೆರಿಯರ್ನ ಇಟ್ಕೊಂಡಿದ್ದು. ಆ್ಯಂಡ್ ಇವರು ವರ್ಲ್ಡ್ ಕಪ್ನು ಕೂಡ ಆಡಿದರು. ಲಾಸ್ಟ್ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಏನಾಯಿತು, 2022 ವರ್ಲ್ಡ್ ಕಪ್ಪು, ಅದರಲ್ಲೂ ಕೂಡ ಇವರು ಆಡಿದರು. ಸಖತ್ ಪ್ರದರ್ಶನ IPLಲ್ಲಿ ಕೊಟ್ಟಿದ್ದರಿಂದ ಹಾಕೊಂಡಿದ್ರು, ಮತ್ತೆ ಕಂಬ್ಯಾಕ್ ಮಾಡಿದ್ರು T20ಸ್ಗೂ ಕೂಡ. ಸೊ ಅದಾದಮೇಲೆ ವೈಟ್ ಬಾಲ್ ಫಾರ್ಮೇಟಿಂದ ಅಷ್ಟೊಂದೇನು ಕಾಣಿಸ್ಕೊಂಡಿಲ್ಲ, ರೆಡ್ ಬಾಲ್ ಫಾರ್ಮೇಟಲ್ಲೇ ಕಾಣಿಸ್ಕೊಂಡು ಬಂದಿದ್ರು. ಸೊ ರೆಡ್ ಬಾಲ್ ಫಾರ್ಮೇಟ್ಗೆ ಇವ್ರದ್ದು ಒಂಥರ ಕೊಡುಗೆ ಏನಿದೆ ಇಂಡಿಯಾಗೆ, ಸಿಕ್ಕಾಪಟ್ಟೆ ಅಪಾರ ಅಂತ ಹೇಳ್ಬೇಕು. ಇವ್ರ ಬಗ್ಗೆ ಎರಡು ಮಾತಿಲ್ಲ. ಇವರು ಎಂತೆಂಥ ಮ್ಯಾಚ್ನ ಸೇವ್ ಮಾಡಿದ್ದಾರೆ, ಎಂತೆಂಥ ಸೀರೀಸ್ನ ಒಂಥರ ಗೆಲ್ಸೋ ಥರ ಮಾಡಿದ್ದಾರೆ. ಸಿಂಗಲ್ ಹ್ಯಾಂಡ್ಲಿ ಮ್ಯಾಚನ್ನು ಎಷ್ಟು ಸಲ ಎತ್ಕೊಂಡು ಹೋಗಿದ್ದಾರೆ, ವಿಕೆಟ್ಸ್ಗಳನ್ನ ಎತ್ಬಿಟ್ಟು. ಆ್ಯಂಡ್ ನಿಂತ್ಕೊಂಡು ಎಷ್ಟು ಸಲ ಆಡಿದ್ದಾರೆ, ಬ್ಯಾಟಿಂಗ್ನ ಬಾಟಮಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ಆಡಿದ್ದಾರೆ, ಮಿಡ್ಲ್ ಆರ್ಡಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ಆಡಿದ್ದಾರೆ. ಸೊ ಮರೆಯೋಂಗಿಲ್ಲ ರವಿ ಅಶ್ವಿನ್. ಆ್ಯಕ್ಚುಲಿ ನೋಡಿ, ಬರೀ ಬ್ಯಾಟಿಂಗ್ ಬೌಲಿಂಗಿಂದ ಕಾಂಟ್ರಿಬ್ಯೂಷನ್ ಕೊಟ್ಟಿತ್ತು ಅಂದರೆ ಏನೋ ಹೇಳ್ಬೋದಾಗಿತ್ತು. ಬೌಲಿಂಗಿಂದ ಕೂಡ ಬೌಲಿಂಗ್ ಆಲ್ರೌಂಡರ್ ಆಗಿ, ಜೆನ್ಯೂನ್ ಆಲ್ರೌಂಡರ್ ಆಗಿ ಟೆಸ್ಟ್ ಮ್ಯಾಚಲ್ಲಿ ಇವರು ಮೂಡಿಸ್ಕೊಂಡಿರುವಂಥದ್ದು. 6 ಸಲ ಸೆಂಚುರಿನೂ ಕೂಡ ಹೊಡೆದಿದ್ದಾರೆ ರವಿ ಅಶ್ವಿನು. ಆ್ಯಂಡ್ ಇವರ ಆಫ್ ಸೆಂಚುರೀಸ್ ವಿಚಾರಕ್ಕೆ ಬಂದರೆ 14 ಆಫ್ ಸೆಂಚುರೀಸ್ನೂ ಕೂಡ ಹೊಡೆದಿದ್ದಾರೆ. 3503 ರನ್ನು ಹೊಡೆದಿದ್ದಾರೆ. 3503 ರನ್ನು ಒಬ್ಬ ಸ್ಪಿನ್ನರ್ ಹೊಡಿತಾರೆ ಅಂತಂದರೆ ಎಕ್ಸ್ಟ್ರಾರ್ಡನರಿ ಟ್ಯಾಲೆಂಟ್ ಇದೆ ಅಂತಲೇ. ಒಬ್ಬ ಬೌಲಿಂಗ್ ಆಲ್ರೌಂಡರ್ ಹೊಡಿತಾರೆ ಅಂತಂದರೆ ಟೆಸ್ಟಲ್ಲಿ ಎಕ್ಸ್ಟ್ರಾರ್ಡನರಿ ಟ್ಯಾಲೆಂಟ್ ಅಂತಲೇ ಅರ್ಥ. ODIsಲ್ಲಿ 63 ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡಿ 707 ರನ್ನು. ಆ್ಯಂಡ್ T20ಸಲ್ಲಿ 19 ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿ 184 ರನ್ನು. ಸೊ ಇಲ್ಲಿ ಆ್ಯಕ್ಚುಲಿ ಟೆಸ್ಟ್ ಫಾರ್ಮೆಟಲ್ಲಿ ಹೇಳಿದ್ನಲ್ಲ, ಅದೇ ಟೆಸ್ಟ್ ಫಾರ್ಮೆಟಲ್ಲಿ ಇವರ ಕೊಡುಗೆ ಏನಿದೆ ಅದು ಇಂಡಿಯನ್ ಕ್ರಿಕೆಟು ಯಾವತ್ತೂ ಕೂಡ ಮರೆಯೋದಿಲ್ಲ. ಯಾಕಂದರೆ 500+ ವಿಕೆಟ್ಸ್ ಎತ್ತೋದು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಇನ್ನು ಮುಂದೆ ಕಮಾನ್ ಆ್ಯಶ್ ಅಂತ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗ್ರೌಂಡಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಕೇಳಿಸೋದಿಲ್ಲ. ಸೊ ಇದು ಬೇಜಾರಾಗುತ್ತೆ. ಟೆಸ್ಟ್ ಮ್ಯಾಚ್ ಅಂತ ಬಂದಾಗ ರವಿ ಅಶ್ವಿನ್ ಶಾರ್ಟ್ ಆಯ್ಕೆಗರು ಇಂಡಿಯಾದಲ್ಲಿ. ಸೊ ಇಲ್ಲಿ ಆಸ್ಟ್ರೇಲಿಯಾ ಅಂತ ಬಂದಾಗ ಸ್ವಲ್ಪ ಸ್ಪಿನ್ನಿಗೆ ಅಷ್ಟೊಂದು ಎಫೆಕ್ಟಿವ್ನೆಸ್ ಇಲ್ಲದೇ ಇರೋ ಕಾರಣದಿಂದ ಅವ್ರನ್ನ ಸ್ವಲ್ಪ ಕೂಸಿದ್ದಾರೆ ಅಷ್ಟೇ. ಇಂಡಿಯಾ ಅಂತ ಬಂದಾಗ, ಏಷ್ಯಾ ಅಂತ ಬಂದಾಗ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂತಿದ್ರು ರವಿ ಅಶ್ವಿನು. ಇವಾಗೇನು ಮಾಡೋದಕ್ಕಾಗೋದಿಲ್ಲ, ರಿಟೈರ್ಮೆಂಟ್ ಅನೌನ್ಸ್ ಮಾಡಿದರೆ. ಹ್ಯಾಪಿ ರಿಟೈರ್ಮೆಂಟ್ ಅಂತ ಹೇಳಬೇಕು ಅಷ್ಟೇ. ಇಲ್ಲಿಂದ ಆ್ಯಕ್ಚುಲಿ ಒಂದು 2.0 ಸ್ಟಾರ್ಟ್ ಆಗುತ್ತೆ ರವಿ ಅಶ್ವಿನ್ದು. ನೋಡೋಣ ಏನೇನು ಮಾಡ್ತಾರೆ ಅಶ್ವಿನ್ ಇನ್ನ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೇನು ಅನಿಸುತ್ತೆ ರವಿ ಅಶ್ವಿನ್ ಅವ್ರದ್ದು ಎಕ್ಸ್ಟ್ರಾರ್ಡನರಿ ಪರ್ಫಾರ್ಮೆನ್ಸು ಯಾವುದಾಗಿರ್ಬೋದು? ನೀವು ಇಷ್ಟು ವರ್ಷ ನೋಡಿದಾರಲ್ಲ ಕ್ರಿಕೆಟಲ್ಲಿ, ನಿಮ್ಮ ಅನಿಸಿಕೆ ಪ್ರಕಾರ ರವಿ ಅಶ್ವಿನ್ ಕೊಟ್ಟಿರುವಂಥ ಎಕ್ಸ್ಟ್ರಾರ್ಡನರಿ ಪರ್ಫಾರ್ಮೆನ್ಸ್ ಯಾವುದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವಾ.